ಮಧ್ಯಾಹ್ನ ಊಟನ ಮುಗಿಸ್ಕೊಂಡು ಹಾಗೆ ಕಿಚನ್ ಕೌಂಟರ್ ಟಾಪ್ ನ ಕ್ಲೀನ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ಇನ್ನೇನು ಗೌರಿ ಹುಣ್ಣಿಮೆ ಕೂಡ ಹತ್ರ ಬಂತಲ್ವಾ. ನಮ್ಮ ಮನೆಯಲ್ಲಿ ಗೌರಿ ಹುಣ್ಣಿಮೆಗೆ ಬಟ್ಟೆ ಮುನ್ನ ಮಾಡ್ತೀವಿ. ಹಂಗಾಗಿ ಕಿಚನ್ ಹಾಗೆ ದೇವ್ರ ಮನೆನೂ ಕೂಡ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಮೊನ್ನೆ ತಾನೇ ದಸರಾಕ್ಕೆ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಹಾಗೆ ಗೌರಿ ಹುಣ್ಣಿಮೆಗೆ ಒಂದ್ಸರಿ ಜಸ್ಟ್ ಕಿಚನ್ ಹಾಗೆ ದೇವ್ರ ಮನೆನ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ. ಕೌಂಟರ್ ಟಾಪ್ ಮೇಲಿರೋ ಎಲ್ಲ ಗ್ಲಾಸ್ ಐಟಮ್ಸ್ ನು ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದೀನಿ. ಹುಣಸೆ ಹಣ್ಣು ಉಪ್ಪಿನ ಜಾಡಿ ಎಲ್ಲ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದೀನಿ. ಅದಾದ್ಮೇಲೆ ಆರ್ಟಿಫಿಷಿಯಲ್ ಪ್ಲಾಂಟ್ ಎಲ್ಲ ಅಡಿಗೆ ಮನೇಲಿ ಇಟ್ಕೊಂಡಿರ್ತೀವಲ್ವಾ, ಅದ್ರ ಮೇಲೆಲ್ಲ ಎಣ್ಣೆ ಜಿಡ್ಡೆಲ್ಲ ಸಿಡಿದ್ಬಿಟ್ಟು ಗಲೀಜಾಗ್ಬಿಟ್ಟಿತ್ತು. ಹಾಗಾಗಿ ಒಂದು ಪಾತ್ರೆಯಲ್ಲಿ ನೀರು ಲಿಕ್ವಿಡ್ ನ ಹಾಕೊಂಡು ಅವನ್ನೆಲ್ಲ ಪ್ಲಾಂಟ್ಸ್ ನ ಹಾಕ್ಬಿಟ್ಟು ಚೆನ್ನಾಗಿ ನೆನ್ಗಿಟ್ಟಿದೀನಿ. ಅದಾದ್ಮೇಲೆ ಚಾಪಿಂಗ್ ಬೋರ್ಡ್ ಸೋಡಾನ ಹಾಕಿ ಲೆಮನ್ ಇಂದ ನೀಟಾಗಿ ತಿಕ್ಬಿಟ್ಟು ತೊಳ್ಕೊಂಡು ಹೊರಗಡೆ ಒಣಗೋದಿಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ. ಪ್ಲಾಂಟ್ಸ್ ನೆಲ್ಲ ತೆಗೆದ್ಬಿಟ್ಟು ನೀಟಾಗಿರೋ ನೀರಲ್ಲಿ ತೊಳೆದು ಒರೆಸಿ ಅದರ ಜಾಗಕ್ಕೆ ಅದನ್ನ ಇಡ್ತಾ ಇದೀನಿ. ಅದಾದ್ಮೇಲೆ ಸ್ವಲ್ಪ ಸಿಂಕ್ ಏರಿಯಾ ಕಡೆ ನಾವು ಜಾಸ್ತಿ ಗಮನನ ವಹಿಸ್ಬೇಕು. ಅಡಿಗೆ ಸೋಡಾ, ಕಲ್ಲುಪ್ಪು ಹಾಗೆ ಸ್ವಲ್ಪ ನಿಂಬೆ ರಸನ ಹಾಕಿ ಚೆನ್ನಾಗಿ ತಿಕ್ಬಿಟ್ಟು ಬೆಚ್ಚಗಿರೋ ನೀರ್ನ ಹಾಕಿ ತೊಳ್ಕೊಂಡ್ಬಿಡ್ಬೇಕು. ಸಿಂಕ್ ಅಲ್ಲಿರೋ ಸ್ಮೆಲ್ಲು ಹಾಗೆ ಪೈಪ್ ಅಲ್ಲಿರೋ ಜಿಡ್ಡು ಕೂಡ ನೀಟಾಗಿ ಹೋಗುತ್ತೆ. ವಾರದಲ್ಲಿ 3 ಸಾರಿ ಈ ರೀತಿ ಮಾಡೋದ್ರಿಂದ ಸಿಂಕ್ ಕ್ಲೀನ್ ಆಗಿರುತ್ತೆ.